ನಮಸ್ಕಾರ ಸ್ನೇಹಿತರೆ, ನಿನ್ನೆ ತಾನೇ ನಡೆದಂಥ ಈ ನಾನ್ ಎಚ್ ಕೆ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತು ವಿವರಿಸಲಿಕ್ಕೆ ಬಂದಿದ್ದೀನಿ. ಮೊದಲೇ ಪ್ರಶ್ನೆ, ವಿಶ್ವದ ಜಲಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸುರಕ್ಷತೆಗಾಗಿನ ಅತ್ಯುನ್ನತ ಕೊಡುಗೆಯಾದ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ 2026 ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ನಿನ್ನೆ ವಿಟ್ಲೆ ಅವಾರ್ಡ್ ಕೇಳಿದರು, ಇವತ್ತು ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಕೇಳಿದ್ದಾರೆ. ಇದನ್ನು ನಾವು ನೋಡ್ಬೋದು. ಮೂರನೇ ಆಪ್ಷನ್ ಆದಂಥ ಕವೆನ್ ಮದಾನಿ, ಇರಾನ್ ಅವರು ಈ ಪ್ರಶ್ನೆಗೆ ಆನ್ಸರ್ ಆಗಿರುತ್ತದೆ. ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡ್ಬೋದು. ಪಟ್ಟಿ 1ರಲ್ಲಿರುವ IPL ತಂಡಗಳು ಮತ್ತು ಪಟ್ಟಿ 2ರಲ್ಲಿರುವ ಅವುಗಳ ನಾಯಕರುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿ ಅಂತ ಹೇಳಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇದರ ತಂಡ ಮತ್ತು ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್ ಇವುಗಳ ನಾಯಕರುಗಳನ್ನ ಈ ಕಡೆ ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಶ್ರೇಯಸ್ ಅಯ್ಯರ್, ರಿಯಾನ್ ಪರಾಗ್, ರಿಷಬ್ ಪಂತ್, ಅಕ್ಷರ್ ಪಟೇಲ್ ಗಳಿಗೆ ಆನ್ಸರ್ ನೋಡ್ಕೋಬೋದು ನೀವು. ಡೆಲ್ಲಿ ಕ್ಯಾಪಿಟಲ್ಸ್ ಈ ತಂಡದ ನಾಯಕ ಅಕ್ಷರ್ ಪಟೇಲ್, ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ, ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಹಾಗೂ ರಾಜಸ್ಥಾನ್ ರಾಯಲ್ ತಂಡದ ನಾಯಕ ರಿಯಾನ್ ಪರಾಗ್. ಹಾಗೆ ಹೆಚ್ಚಿಗೆ ನೋಡ್ಕೊಂಬರ್ತಾರೆ. ಈ 19ನೇ ಪ್ರಸ್ತುತ 2026 ನಡೆದಂಥದ್ದು 19ನೇ ಆವೃತ್ತಿಯಾಗಿದ್ದು, ಇದರಲ್ಲಿ ಚಾಂಪಿಯನ್ ತಂಡ RCB ಹಾಗೂ ರನ್ನರ್ ಅಪ್ ತಂಡ ಗುಜರಾತ್ ಟೈಟನ್ಸ್. ಚಾಂಪಿಯನ್ ತಂಡಕ್ಕೆ 20 ಕೋಟಿ ರೂಪಾಯಿ ಹಾಗೂ ರನ್ನರ್ ಅಪ್ ತಂಡಕ್ಕೆ 12.50 ಕೋಟಿ ರೂಪಾಯಿಗಳನ್ನ ಕೊಡ್ತಾರೆ. ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಹ್ಲಿ ಆದರೆ, ಮ್ಯಾನ್ ಆಫ್ ದಿ ಸೀರೀಸ್ ವೈಭವ್ ಸೂರ್ಯವಂಶಿ. ಆರೆಂಜ್ ಕ್ಯಾಪ್ ವೈಭವ್ ಸೂರ್ಯವಂಶಿಗೆ ಸಿಕ್ಕಿದರೆ, ಪರ್ಪಲ್ ಕ್ಯಾಪ್ ಈ ಸಾರಿ ರಬಡ ಅವರಿಗೆ ಸಿಕ್ಕಿದೆ. ಮೂರನೇ ಕ್ವಶನ್ ನೋಡ್ಬೋದು ನೀವು. ಭಾರತ ಮತ್ತು ಇಟಲಿ ನಡುವೆ ಜಾರಿಗೆ ತರಲಾದ ಅನ್ವೇಷಣಾ ಉಪಕ್ರಮವಾದ ಇನ್ನೋವೇಟ್ ಇಂಡಿಯಾದ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಆಪ್ಷನ್ ಎಯಲ್ಲಿ ಇದು ಇಟಲಿಯಲ್ಲಿ ಸ್ಥಾಪಿತವಾಗಿರುವ ಇನ್ನೋವೇಷನ್ ಹಬ್ ಆಗಿದೆ. ಎರಡನೇ ಬಿ ಆಪ್ಷನ್ ನೋಡೋದಾದರೆ, ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ ಅಂತೇಳಿ ಅಂದರೆ ಒಂದು. ಮೂರನೇ ಸಿ ಆಪ್ಷನ್ ನೋಡೋದಾದರೆ, ಒಂದು ಪ್ರಮುಖ ವಲಯಗಳಾದ ಫಿನ್ಟೆಕ್, ಹೆಲ್ತ್ ಕೇರ್, ಸೆಮಿಕಂಡಕ್ಟರ್ಗಳು, ಲಾಜಿಸ್ಟಿಕ್, ಕ್ವಾಂಟಮ್ ಕಂಪ್ಯೂಟರಿಂಗ್ ಇತ್ಯಾದಿಗಳನ್ನು ಕೇಂದ್ರೀಕರಿಸಿದೆ ಅಂತಿದೆ. ನೋಡ್ಬೋದು ನೀವು. ಇದರಲ್ಲಿ ಯಾವ ಆಪ್ಷನ್ ಬರುತ್ತೆ ಅಂದರೆ ಆಪ್ಷನ್ ಎ ಮಾತ್ರ ತಪ್ಪಾಗಿರುತ್ತದೆ. ಇದು ಇಟಲಿಯಲ್ಲಿ ಸ್ಥಾಪಿತವಾಗಿಲ್ಲ, ಇದು ಭಾರತದ ಇನ್ನೋವೇಷನ್ ಹಬ್ ಮುಂಬೈಯಲ್ಲಿ ಸ್ಥಾಪಿತವಾಗಿರುವಂಥದ್ದು. ಹಾಗೆ 4ನೇ ಕ್ವಶನ್ ನೋಡಿದಾಗ ನಾವು, ಕೆಳಗೆ ನೀಡಲಾಗಿರುವ ಮುಖ್ಯಮಂತ್ರಿಗಳ ಹೆಸರು ಮತ್ತು ಅವರು ಪ್ರತಿನಿಧಿಸುವ ರಾಜ್ಯವನ್ನು ಹೊಂದಿಸಲಾಗಿರುವ ಜೋಡಿ ಯಾವ ಜೋಡಿಗಳು ಕರೆಕ್ಟ್ ಇದೆ ಅವನನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಮೊದಲೇ ನೋಡ್ಬೋದು, ಎ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಹಾಗೂ ಶ್ರೀ ವಿ ಡಿ ಸತೀಶನ್ ಕೇರಳ ಹಾಗೂ ಶ್ರೀ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ಹಾಗೂ ಡಿ ಶ್ರೀ ವಿಷ್ಣುದೇವ್ ಸಾಯಿ ಬಿಹಾರ್ ಹಾಗೂ ಇ ಶ್ರೀ ಸಾಮ್ರಾಟ್ ಚೌಧರಿ ಛತ್ತೀಸ್ಗಢ. ಇವುಗಳಲ್ಲಿ ನೋಡ್ಕೋಬೋದು ನೀವು. ಆಪ್ಷನ್ ಎ, ಬಿ, ಸಿ 3 ಸರಿ ಇದ್ದಾವೆ. ಅಸ್ಸಾಂದ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ, ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಆಪ್ಷನ್ ನೋಡ್ಬೋದು ನೀವು, ಬಿ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಆಪ್ಷನ್ 2, ಡಿ ಮತ್ತು ಇ ತಪ್ಪಾಗಿದ್ದಾವೆ ಅಂತ ನೋಡ್ಕೋಬೋದು ನೀವು. ಸಾಮ್ರಾಟ್ ಚೌಧರಿ ಇವರು ಬಿಹಾರ್ ಮುಖ್ಯಮಂತ್ರಿ ಹಾಗೂ ಶ್ರೀ ವಿಷ್ಣುದೇವ್ ಸಾಯಿ ಇವರು ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗೆ ಹೊಸದಾಗಿ ನೇಮಕವಾದಂಥ ಮುಖ್ಯಮಂತ್ರಿ ಬಗ್ಗೆ ನೋಡಿದಾಗ ನಾವು, ತಮಿಳುನಾಡಿಗೆ ಹೊಸದಾಗಿ ಮುಖ್ಯಮಂತ್ರಿ ಆಗಿರೋ ಜೋಸೆಫ್ ವಿಜಯ್ ಅವರು. ಹಾಗೆ ಕರ್ನಾಟಕದ DK ಶಿವಕುಮಾರ್, ಪಾಂಡಿಚೇರಿಗೆ ಎನ್ ರಂಗಸ್ವಾಮಿ ಅವರು ಹೊಸದಾಗಿ ಹಾಗೂ ಮಣಿಪುರ್ಗೆ ಎಮನ್ ಖೇಮ್ಚಂದ್ ಸಿಂಗ್ ಅಂತ ಆಯ್ಕೆಯಾಗಿದ್ದಾರೆ. ಇನ್ನು 5ನೇ ಕ್ವಶನ್ ಬಗ್ಗೆ ನೋಡೋದಾದರೆ, 5ನೇ ಕ್ವಶನ್ ಹೇಳಿದರೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1, 1938ರಲ್ಲಿ ಮಂಗೋಲರ ದಾಳಿಕೋರ ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿದನು. ಹಾಗೂ ಹೇಳಿಕೆ 2, ಈ ದಾಳಿಯು ತಾತ್ಕಾಲಿಕವಾಗಿ ತುಘಲಕ್ ಸಂತತಿಯ ಅವನತಿಗೆ ಕಾರಣವಾಯಿತು. ಈ ಮೇಲಿನ ಹೇಳಿಕೆಗಳನ್ನು ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆ 1ಅನ್ನು ಸಮರ್ಥಿಸುತ್ತದೆ ಅಂತಿದೆ. ಹಾಗೆ ಎರಡನೇ ಆಪ್ಷನ್ ನೋಡಿದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆ 1ಅನ್ನು ಸಮರ್ಥಿಸುವುದಿಲ್ಲ ಅಂತಿದೆ. ಹಾಗೆ 3ನೇ ಆಪ್ಷನ್ ನೋಡಿದರೆ ಹೇಳಿಕೆ 1 ಸರಿಯಾಗಿದ್ದು, ಹೇಳಿಕೆ 2 ತಪ್ಪಾಗಿದೆ ಅಂತಿದೆ. ಹಾಗೆ 4ನೇ ಆಪ್ಷನ್ ನೋಡಿದರೆ ಹೇಳಿಕೆ 1 ತಪ್ಪಾಗಿದ್ದು, ಹೇಳಿಕೆ 2 ಸರಿಯಾಗಿದೆ ಅಂತಿದೆ. ಇದರಲ್ಲಿ ನೋಡ್ಬೋದು ನಾವು ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಯಾಕಂದರೆ 1938 ಡಿಸೆಂಬರ್ 18ರಲ್ಲಿ ತೈಮೂರನು ದೆಹಲಿ ಮೇಲೆ ದಾಳಿ ಮಾಡಿಕೊಂಡು 30 ದಿನಗಳ ಕಾಲ ಆಡಳಿತ ಮಾಡಿದಂಥ ನಾವು ಹಿಸ್ಟ್ರಿಯಲ್ಲಿ ನೋಡ್ಕೋಬೋದು. ಈ ದಾಳಿ ತಾತ್ಕಾಲಿಕವಾಗಿ ತುಘಲಕ್ ಸಂತತಿಗೆ ಅವನತಿಯನ್ನು ಕಾಣುವಂಥದ್ದು. ಹಾಗೂ ತೈಮೂರನು ಭಾರತ ಮೇಲೆ ದಾಳಿ ಮಾಡಿ 30 ದಿನಗಳ ಕಾಲ ಆಡಳಿತ ಮಾಡಿದ ಹಾಗೂ 1 ಲಕ್ಷ ಹಿಂದೂಗಳ ತಲೆ ಕಡಿದು ಕತ್ತರಿಸಿ ಹೋದವನು ಅಂತೇಳಿ ತೈಮೂರನ ಬಗ್ಗೆ ನಮಗೆ ಇತಿಹಾಸದಲ್ಲಿ ಇರುವಂಥದ್ದು. 6ನೇ ಕ್ವಶನ್ ನೋಡೋದಾದರೆ, ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವನ್ನು ಮಾಪನ ಮಾಡಲು ಈ ಕೆಳಗಂಡ ಯಾವ ಸೂಚಕಗಳನ್ನು ಬಳಸಲಾಗುತ್ತದೆ ಅಂತಿದೆ.
ಆಪ್ಷನ್ ಎ ಬಡತನ ಮುಕ್ತ ಪಂಚಾಯತ್ ಮತ್ತು ಜೀವನೋಪಾಯ ಉತ್ತೇಜನ ಪಂಚಾಯತ. ಬಿ ನೋಡೋದಾದರೆ ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವ ಪಂಚಾಯತ. ಸಿ ಸ್ವಾವಲಂಬಿ ಮೂಲಸೌಕರ್ಯ ಹೊಂದಿರುವ ಪಂಚಾಯತ. ಡಿ ಸಾಮಾಜಿಕವಾಗಿ ಸುರಕ್ಷಿತವಾಗಿರುವ ಗ್ರಾಮ ಪಂಚಾಯತ. ಇನ್ನು ಹೇಳಿಕೆಗಳನ್ನು ನೋಡಿದರೆ ಒಂದೇ ಆಪ್ಷನ್ ಇದೆ, ಹೇಳಿಕೆ ಎ, ಸಿ ಮತ್ತು ಡಿ ಸರಿಯಾಗಿದೆ ಅಂತಿದೆ. ಹಾಗೆ ಆಪ್ಷನ್ 2 ನೋಡಿದರೆ ಹೇಳಿಕೆ ಬಿ, ಸಿ ಮತ್ತು ಡಿ ಸರಿಯಾಗಿದೆ ಅಂತಿದೆ. ಆಪ್ಷನ್ 3 ನೋಡೋದಾದರೆ ಹೇಳಿಕೆ ಸಿ ಮತ್ತು ಡಿ ಸರಿಯಾಗಿದೆ ಅಂತಿದೆ. ಹಾಗೆ 4ನೇ ಆಪ್ಷನ್ ನೋಡೋದಾದರೆ ಹೇಳಿಕೆ ಎ ಮತ್ತು ಬಿ ಸರಿಯಾಗಿದೆ ಅಂತಿದೆ. ಇದಕ್ಕೆ ಆನ್ಸರ್ ನಾವು ನೋಡ್ಕೋಬೋದು. ಹೇಳಿಕೆ 1 ಕರೆಕ್ಟ್ ಆಗ್ತದೆ. ಹೇಳಿಕೆ 1 ಏನು ಹೇಳ್ತಂದ್ರೆ ಎ, ಸಿ, ಡಿ ಸರಿಯಾಗಿದೆ ಅಂತ ನಾವು ನೋಡ್ಕೋಬೋದು. 7ನೇ ಕ್ವಶನ್ ಏನಿದೆ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 52ರಂತೆ ಪಂಚಾಯತ್ಗಳ ವಿಶೇಷ ಸಭೆಯನ್ನು ಕರೆಯುವಾಗ ಗ್ರಾಮ ಪಂಚಾಯತ್ನ ಒಟ್ಟು ಸಂಖ್ಯೆಯಲ್ಲಿ ಕೆಳಗಡೆ ಯಾವ ಸದಸ್ಯರನ್ನು ಕೋರಿದಾಗ ಒಂದು ದಿನದ ವಿಶೇಷ ಸಭೆಯನ್ನು ಅಧ್ಯಕ್ಷರು ಕರೆಯಬಹುದಾಗಿದೆ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ಬೋದು. 1ನೇದು ಒಟ್ಟು ಸದಸ್ಯರ ಪೈಕಿ 50% ಭಾಗಕ್ಕೆ ಕಡಿಮೆ ಇಲ್ಲದಷ್ಟಿದೆ. ಆಪ್ಷನ್ 2 ನೋಡಿದರೆ ಒಟ್ಟು ಸದಸ್ಯರ ಪೈಕಿ 3/4 ಸದಸ್ಯರಿಗೆ ಕಡಿಮೆ ಇಲ್ಲದಂತೆ. ಹಾಗೆ ಆಪ್ಷನ್ 3 ನೋಡಿದರೆ ಒಟ್ಟು ಸದಸ್ಯರ ಪೈಕಿ 2/3 ಸದಸ್ಯರು. ಹಾಗೆ 4ನೇ ಆಪ್ಷನ್ ನೋಡಿದರೆ ಒಟ್ಟು ಸದಸ್ಯರ ಪೈಕಿ 1/3 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು ಅಂತಿದೆ. ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಯಾಕಂದರೆ ಒಂದು ಸಭೆಯನ್ನು ನಡೆಸಬೇಕಾದ್ರೆ 1/3 ಕಡಿಮೆ ಇಲ್ಲದಷ್ಟು ಸದಸ್ಯರು ವಿಶೇಷ ಸಭೆಯಲ್ಲಿ ಹಾಜರಿರಬೇಕು ಅಂತ ಇದೆ. ಹಾಗೆ ಪಂಚಾಯತಿ ನಡೆಸುವಂಥ ಜನವಸತಿ ಸಭೆಗಳಲ್ಲಿ 1/5 ಮತದಾರರು ಹಾಜರಿರಬೇಕು. ಹಾಗೂ ವಾರ್ಡ್ ಸಭೆಯನ್ನು ನಡೆಸುವಂಥ ಸಂದರ್ಭದಲ್ಲಿ 1/10 ಮತದಾರರು ಆ ಸಭೆಯಲ್ಲಿ ಹಾಜರಿರಬೇಕು ಅಂಥೇಳಿ ತಿಳಿಸುತ್ತೆ. 8ನೇ ಕ್ವಶನ್ ನೋಡೋದಾದರೆ ಪೋಸ್ಟ್ ಕಾರ್ಬ್ ವಿಸ್ತರಿಸಿ. ಪೋಸ್ಟ್ ಕಾರ್ಬ್ ಅಂದರೆ ಮೊದಲೇ ಆಪ್ಷನ್ ಇದೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸಾಫ್ಟಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್. ಆಪ್ಷನ್ ನೋಡಿದರೆ 2ನೇ ಆಪ್ಷನ್ ನೋಡಿದರೆ ಪರ್ಚೇಸ್, ಓಪನಿಂಗ್ ಸಿಸ್ಟಮ್, ಡಿಸಿಷನ್ ಮೇಕಿಂಗ್, ಕೋಆಪರೇಷನ್, ರೆಸ್ಪಾನ್ಸಿಬಿಲಿಟಿ, ಬಜೆಟಿಂಗ್. ಆಪ್ಷನ್ 3 ನೋಡಿದರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಕಿಲ್, ಡೈರೆಕ್ಷನ್, ಕೋಆಪರೇಷನ್, ರಿಪೋರ್ಟಿಂಗ್, ಬಜೆಟಿಂಗ್ ಅಂತಿದೆ. ಹಾಗೆ 4ನೇ ಆಪ್ಷನ್ ನೋಡಿದರೆ ಪರ್ಸನ್, ಅಬ್ಜೆಕ್ಟಿವ್, ಸಾಫ್ಟಿಂಗ್, ಡಿವಿಷನ್, ಡಿ, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್ ಅಂದರೆ ಇದರಲ್ಲಿ ಒಂದೇ ಆಪ್ಷನ್ ಆಗುತ್ತೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸಾಫ್ಟಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್ ಅಂತೇಳಿ. ಇದು KPSC ಗ್ರೂಪ್ ಸಿಯಲ್ಲಿ ರಿಪೀಟ್ ಆದಂಥ ಕ್ವಶನ್. ಇದು ಹಳೆ ಕ್ವಶನ್ ಪೇಪರಲ್ಲಿ ನೀವು ನೋಡಿರ್ಬೋದು ಪೋಸ್ಟ್ ಕಾರ್ಬ್ ಅಂತೇಳಿ. ಇನ್ನು 9ನೇ ಕ್ವಶನ್ ನೋಡ್ಬೋದು. ಭಾರತದ ಸಂವಿಧಾನದ ಬಗ್ಗೆ ಕೇಳಿದರೆ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತೇಳಿ ಹೇಳಿಕೆ 1 ಮತ್ತು 2 ಕೊಟ್ಟಿದ್ದೇನೆ. ಹೇಳಿಕೆ 1 ಭಾರತ ಸಂವಿಧಾನ ವಿಧಿ 312 ಪ್ರಕಾರ ಭಾರತ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಗಳ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಥವಾ ಸೃಜಿಸುವ ಅಧಿಕಾರವನ್ನು ಹೊಂದಿದೆ ಅಂತಿದೆ. ಹಾಗೆ ಹೇಳಿಕೆ 2 ನೋಡಿದರೆ ಅಖಿಲ ಭಾರತ ಸೇವೆಗಳ ಕಾಯ್ದೆ 1951ರ ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಸೇವಾ ನಿಯಮವನ್ನು ರಚಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ಅಂತೇಳಿ ಇದೆ. ಇದರಲ್ಲಿ ಆಪ್ಷನ್ಗಳು ನೋಡ್ಬೋದು ನೀವು. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ ಅಂತಿದೆ. ಬಿ ನೋಡಿದರೆ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ ಅಂತಿದೆ. ಹಾಗೆ ಆಪ್ಷನ್ 3 ನೋಡಿದರೆ ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ ಅಂತಿದೆ. ಹಾಗೆ ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ 2 ಆಗುತ್ತೆ. ಹೇಳಿಕೆ 1 ಸರಿಯಾಗಿದೆ ಹಾಗೂ ಹೇಳಿಕೆ 2 ತಪ್ಪಾಗಿದೆ ಅಂತೇಳಿ ನೋಡ್ಬೋದು ನೀವು. ಭಾರತ ಸರ್ಕಾರದಲ್ಲಿರುವಂಥ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಮತ್ತು ಅದನ್ನು ತೆಗೆದುಹಾಕುವ ಅಧಿಕಾರ ಸಂಸತ್ತಿಗೆ ಇದೆ ಮತ್ತು ಯಾವುದೇ ರಾಜ್ಯ ಸರ್ಕಾರಕ್ಕಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಹೇಳಿಕೆ 2ರಲ್ಲಿ ಅಖಿಲ ಭಾರತ ಸೇವೆಗಳ ಕಾಯ್ದೆ 1951ರ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರವನ್ನು ಯಾವತ್ತೂ ನೀಡಿಲ್ಲ. ಈ ಏನು ಅಧಿಕಾರ ಇದ್ದರೂ ಸಂಸತ್ತು ಇದರ ಬಗ್ಗೆ ಅಧಿಕಾರವನ್ನು ಹೊಂದಿರುತ್ತದೆ. ಪೂರ್ಣ ಪ್ರಮಾಣದ ಅಧಿಕಾರ ಸಂಸತ್ತಿಗಿರುತ್ತದೆ. 10ನೇ ಕ್ವಶನ್ನು ಶೂನ್ಯ ವೇಳೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡ್ಕೋಬೋದು ನೀವು. ಆಪ್ಷನ್ 1 ಶೂನ್ಯ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತಿದೆ. ಹಾಗೂ ಆಪ್ಷನ್ 2 ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯ ಇರುವ ಅನೌಪಚಾರಿಕ ಸಾಧನವಾಗಿದೆ ಅಂತಿದೆ. ಹಾಗೆ ಆಪ್ಷನ್ 3 ನೋಡಿದರೆ ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ಹಾಗೂ 4ನೇ ನೋಡಿದರೆ ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಇದು ಅಸ್ತಿತ್ವದಲ್ಲಿದೆ ಅಂತಿದೆ. ಈಗ ಆಪ್ಷನ್ ನೋಡಿದರೆ 1ನೇದು 2 ಮತ್ತು 4 ಸರಿಯಾಗಿವೆ. ಹಾಗೆ 2ನೇದು ನೋಡೋದು 1 ಮತ್ತು 2 ಸರಿಯಾಗಿವೆ. 3ನೇದು 2 ಮತ್ತು 3 ಸರಿಯಾಗಿವೆ. 4ನೇದು 3 ಮತ್ತು 4 ಸರಿಯಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. 2 ಮತ್ತು 4 ಸರಿಯಾಗಿದೆ. ಶೂನ್ಯ ವೇಳೆಯು ಸಂಸತ್ತಿನ ಕಾರ್ಯವಿಧಾನದಲ್ಲಿ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಯಾವುದೇ ಥರವಾದ ಶೂನ್ಯ ವೇಳೆಯನ್ನು
ನಮ್ಮ ಸಂಸತ್ತಿನಲ್ಲಿ ನಿಯಮಗಳಲ್ಲಿ ಯಾವುದೇ ಥರದ ಉಲ್ಲೇಖ ಇರುವುದಿಲ್ಲ. ಇದು ಎರಡನೇ ನೋಡಿದರೆ ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯ ಇರುವ ಅನೌಪಚಾರಿಕ ಸಾಧನ. ಇದು ಕರೆಕ್ಟ್ ಆಗುತ್ತೆ. ಹಾಗೂ ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆ ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ತಪ್ಪು ಇದು. ಯಾಕಂದರೆ ಸಂಸತ್ತಿನ ಮೊದಲ ಗಂಟೆಯನ್ನು ಪ್ರಶ್ನೋತ್ತರ ವೇಳೆ ಅಥವಾ ಗೋಲ್ಡನ್ ಅವರ್ ಅಂತೇಳಿ ಇದಕ್ಕೆ ಕರೀತಾರೆ. ಹಾಗೂ ಲಾಸ್ಟಿಗೆ ಇರುವಂಥ ನಂತರದ ವೇಳೆಯನ್ನು ನಾವು 0 ಅವರ್ ಶೂನ್ಯ ವೇಳೆ ಅಂತೇಳಿ ಕರಿತೀವಿ. ಹಾಗೆ 4ನೇ ಆಪ್ಷನ್ ನೋಡಿದರೆ ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವದಲ್ಲಿದೆ. ಹೌದು, ಶೂನ್ಯ ವೇಳೆಯನ್ನು 1962ರಿಂದ ಸಂಸತ್ತಿನ ಕಾರ್ಯವಿಧಾನ ನಿಯಮಗಳಲ್ಲಿ ಇದನ್ನು ನಾವು ಅಸ್ತಿತ್ವಕ್ಕೆ ತಂದಿರುತ್ತಾರೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ ಇದಕ್ಕೆ. ಹಾಗೆ ಮುಂದೆ ಬಂದು 11ನೇ ಕ್ವಶನು, ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂಥೇಳಿ ಪರಿಗಣಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ನೋಡೋದಾದರೆ ಹೇಳಿಕೆ ಎ, ಭಾರತ ರಾಷ್ಟ್ರಪತಿಯವರನ್ನು ಅಸಮರ್ಥತೆ ಹಾಗೂ ಸಾಬೀತಾದ ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತದೆ ಅಂತಿದೆ. ಬಿ ನೋಡೋದಾದರೆ ಭಾರತ ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತದೆ ಅಂತಿದೆ. ಸಿ ನೋಡಿದರೆ ಸಂವಿಧಾನ 61ನೇ ವಿಧಿಯು ರಾಷ್ಟ್ರಪತಿಯ ಪದಚ್ಯುತಿಯ ವಿಧಾನದ ಬಗ್ಗೆ ಹೇಳುತ್ತದೆ. ಇನ್ನು ಆಪ್ಷನ್ ನೋಡ್ಬೋದು ನೀವು. 1ನೇದು ಎ ಮಾತ್ರ ತಪ್ಪಾಗಿದೆ, 2ನೇದು ಎ ಮತ್ತು ಸಿ ತಪ್ಪಾಗಿದೆ, 3ನೇದು ಬಿ ಮಾತ್ರ ತಪ್ಪಾಗಿದೆ, 4ನೇದು ಬಿ ಮತ್ತು ಸಿ ತಪ್ಪಾಗಿದೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಎ ಮಾತ್ರ ತಪ್ಪಾಗಿದೆ. ಯಾಕಂದರೆ ಭಾರತ ರಾಷ್ಟ್ರಪತಿಯನ್ನು ಅಸಮರ್ಥತೆ ಮತ್ತು ಸಾಬೀತಾದ ದುರ್ನಡತೆಯ ಆಧಾರದ ಮೇಲೆ ಯಾವುದೇ ರೀತಿ ಪದಚ್ಯುತಿ ಅಥವಾ ಇಂಪ್ಲೀಚ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಬಿ ನೋಡಿದರೆ ರಾಷ್ಟ್ರಪತಿಯವರು ಸಂವಿಧಾನ ಉಲ್ಲಂಘನೆ ಅಥವಾ ಅದರ ಮೇಲೆ ಇಂಪ್ಲೀಚ್ಮೆಂಟ್ ಮಾಡ್ಬೋದು. ನಾವು ಸಂವಿಧಾನ 61ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯನ್ನು ಮಹಾಭಿಯೋಗದ ಮುಖಾಂತರ 2/3 ಅಷ್ಟು ಮತದಾನ ಪಡೆದುಕೊಂಡು ನಾವು ರಾಷ್ಟ್ರಪತಿಯನ್ನು ಮಹಾಭಿಯೋಗಕ್ಕೆ ಒಳಪಡಿಸಬೇಕಾಗುತ್ತೆ. ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ. ಎ ನೋಡೋದಾದರೆ ಸಂಸತ್ತು ಅಧಿವೇಶನದಲ್ಲಿಲ್ಲದಿದ್ದಾಗ ಭಾರತ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಅಂತಿದೆ. ಬಿ ಆಪ್ಷನ್ ನೋಡಿದರೆ ಲೋಕಸಭೆ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯಬಹುದು ಅಂತಿದೆ. ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತೇಳಿ ಗುರುತಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ, ಆಪ್ಷನ್ 4 ನೋಡಿದರೆ ಎ ಅಥವಾ ಬಿ ಯಾವುದೂ ಅಲ್ಲ ಅಂತಿದೆ. ಈಗ ಆಪ್ಷನಲ್ಲಿ ನೋಡ್ಬೋದು ನಾವು, ಸಂಸತ್ತಿನ ಅಧಿವೇಶನ ಇಲ್ಲದಿದ್ದಾಗ ಭಾರತ ರಾಷ್ಟ್ರಪತಿಯವರು 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಹಾಗೂ ಆಪ್ಷನ್ ಬಿ ನೋಡಿದರೆ ಲೋಕಸಭೆ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳು ಜಂಟಿ ಅಧಿವೇಶನ ಕರೆಯಬಹುದು. ಇದು ತಪ್ಪಾಗುತ್ತೆ. ರಾಷ್ಟ್ರಪತಿಯವರು ಯಾವುದೇ ಒಂದು ಅಧಿವೇಶನ ನಡಿಬೇಕಾದ್ರೆ ಜಂಟಿ ಅಧಿವೇಶನ ರಾಷ್ಟ್ರಪತಿಯವರು ಕರಿಬೇಕಾಗುತ್ತೆ. ಈಗ ರೀಸೆಂಟಾಗಿ ಒಂದು ಜಂಟಿ ಅಧಿವೇಶನ ನಡೀತು. ಯಾವುದ್ರ ಬಗ್ಗೆ ಅಂದರೆ ಇದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ 34 ಇತ್ತು. ಹಾಗೂ ಅದನ್ನು 38ಕ್ಕೆ ಏರಿಸಬೇಕು ಅಂತೇಳಿ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೆದು ಆ ಬಿಲ್ಲನ್ನು ಪಾಸ್ ಮಾಡಿದರು. ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗುತ್ತೆ. 1ನೇ ಆಪ್ಷನ್ನು ನೀವು ನೋಡ್ಕೋಬೋದು. ಅದೇ 12ನೇ ಕ್ವಶನ್ಗೆ ಆನ್ಸರು 1ನೇದು ಎ ಮಾತ್ರ ಕರೆಕ್ಟ್ ಆಗುತ್ತೆ. ಅದೇ ಥರ 13ನೇ ಕ್ವಶನ್ ನೋಡಿದರೆ ಅಮೆರಿಕಾದ ರಾಷ್ಟ್ರಾಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನದ ಯಾವುದಾದರೂ ಹುದ್ದೆಯನ್ನು ಹೋಲಿಸಬಹುದು, ಅದು ಪ್ರಧಾನಮಂತ್ರಿಯೇ ಹೊರತು ಒಕ್ಕೂಟದ ರಾಷ್ಟ್ರಪತಿಯಲ್ಲ ಅಂತ ಕೇಳಿದರೆ ಡೈರೆಕ್ಟ್ ಕ್ವಶನು. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ 2 ಕೆ.ಎಂ. ಮುನ್ಸಿ, ಆಪ್ಷನ್ 3 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ 4 ಜವಾಹರ್ಲಾಲ್ ನೆಹರು ಅಂತಿದೆ. ನೋಡ್ಬೋದು ನೀವು, ಈ ಹೇಳಿಕೆಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ಹೇಳಿದ್ದಾರೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಆದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದಂತಿದೆ. ಭಾರತದ ಸಂಸತ್ತು ಎ ಆಪ್ಷನ್ನು ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು ಅಂತಿದೆ. ಹಾಗೆ ಬಿ 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಕಾನೂನುಗಳನ್ನು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ನೀಡುವಂತಿಲ್ಲ ಅಂತಿದೆ. ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. 1ನೇ ನೋಡಿದರೆ ಎ ಮಾತ್ರ, ಬಿ 2ನೇ ನೋಡಿದರೆ ಬಿ ಮಾತ್ರ, 3ನೇದು ಎ ಮತ್ತು ಬಿ 2, 4ನೇದು ಎ ಅಥವಾ ಬಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನೋಡ್ಬೋದು ನೀವು, 1ನೇದು ಎ ಮಾತ್ರ ಆಗುತ್ತೆ. ಯಾಕಂದರೆ ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು ಅಂತಿದೆ. ಹಾಗೆ ಬಿ ಆಪ್ಷನ್ಗೆ 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳನ್ನು ಭಾರತ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ಅಥವಾ ತೀರ್ಮಾನ ನೀಡುವಂತಿಲ್ಲ. ಇದು ತಪ್ಪಾಗುತ್ತೆ. ಯಾಕಂದರೆ 2007ರ ಕೊಯಾಲಿನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಇದ್ರ ಬಗ್ಗೆ ಯಾವುದೇ ಒಂದು ತೀರ್ಪನ್ನು ನೀಡಿದರೆ ಅದನ್ನು ವಿಶ್ಲೇಷಿಸಬಹುದು ಅಥವಾ ಪರಿಶೀಲಿಸಬಹುದು ಅಂಥೇಳಿ 2007ರ ತೀರ್ಪಿನಲ್ಲಿ ಇದು ಸಾಬೀತಾಗಿರೋದ್ರಿಂದ ಆಪ್ಷನ್ 1 ಎ ಮಾತ್ರ ಕರೆಕ್ಟ್ ಆಗುತ್ತೆ. 15ನೇ ಕ್ವಶನು, ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ ಅದಾಲತ್ಗಳ ಪ್ರಯೋಜನಗಳೆಂದರೆ ನೋಡ್ಬೋದು ನೀವು. 1ನೇದು ಯಾವುದೇ ನ್ಯಾಯಾಲಯದ ಶುಲ್ಕವಿರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸದಿದ್ದರೆ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಮರುಪಾವತಿಸಲಾಗುತ್ತದೆ.
ಎರಡನೇ ನೋಡೋದಾದರೆ ಕಾರ್ಯವಿಧಾನದಲ್ಲಿ ನಮ್ಯತೆ ಮತ್ತು ಕಡಿಮೆ ನ್ಯಾಯಿಕ ಶುಲ್ಕ ಅಂತದೆ. ಮೂರನೇದು ಲೋಕ ಅದಾಲತ್ ನಿರ್ಣಯವು ವಿವಾದದಲ್ಲಿರುವ ಪಕ್ಷಗಳಿಗೆ ಬದ್ಧವಾಗಿರುವುದಿಲ್ಲ ಅಂತಿದೆ. ನಾಲ್ಕನೇ ನೋಡಿದರೆ ಲೋಕ ಅದಾಲತ್ತಿನ ತೀರ್ಪಿನ ವಿರುದ್ಧ ವಿವಾದದಲ್ಲಿರುವ ಪಕ್ಷಗಳು ಯಾವುದೇ ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಬಹುದು ಅಂತಿದೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಯಾವುದೇ ನ್ಯಾಯಾಲಯ ಶುಲ್ಕ ಇರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸಿದರೆ ವಿವಾದವು ಬಗೆಹರಿಸಿಕೊಂಡ ಅಂದರೆ ಯಾವುದೇ ಕೋರ್ಟ್ ಕೇಸ್ ಮುಗಿದ ನಂತರ ಆ ಶುಲ್ಕ ಮರುಪಾವತಿ ಮಾಡಲಾಗುತ್ತೆ ಅಂತೇಳಿ ಲೋಕ ಅದಾಲತ್ಗಳು ಹೇಳುತ್ತೆ. 16ನೇ ಪ್ರಶ್ನೆ, ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಈ ನೋಡೋದಾದರೆ ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರಿ. ಬಿ, ಅವನು ಅಥವಾ ಅವಳು ಸಿವಿಲ್ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರಂತೆಯೇ ಎನ್ನುತ್ತಾರೆ. ಹಾಗೆ ಸಿ ನೋಡಿದರೆ ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಸೆಷನ್ಸ್ ನ್ಯಾಯಾಧೀಶರೆನ್ನುತ್ತಾರೆ. ಹಾಗೆ ಆಪ್ಷನ್ ಡಿ ನೋಡಿದರೆ ಸೆಷನ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು ಅದು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಣಕ್ಕೆ ಒಳಪಡುತ್ತದೆ. ಆಪ್ಷನ್ ನೋಡಿದರೆ ಒಂದನೇದು ಎ, ಬಿ ಮತ್ತು ಡಿ ಸರಿಯಾಗಿವೆ. ಎರಡನೇದು ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಮೂರನೇದು ಎ, ಸಿ ಮತ್ತು ಡಿ ಸರಿಯಾಗಿವೆ. ನಾಲ್ಕನೇದು ಎ, ಬಿ ಮತ್ತು ಸಿ ಸರಿಯಾಗಿದೆ. ಇದರಲ್ಲಿ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಯಾಕಂದರೆ ಎ, ಬಿ ಮತ್ತು ಸಿ ಸರಿಯಾಗಿವೆ. ಯಾಕಂದರೆ ಸೆಷನ್ಸ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು ಅದು ಹೈಕೋರ್ಟ್ ನ್ಯಾಯಾಧೀಶರ ದೃಢೀಕರಣಕ್ಕೆ ಒಳಪಟ್ಟಿರಬೇಕು ಹಾಗೂ ಜಿಲ್ಲೆಯ ಅತ್ಯುನ್ನತ ನ್ಯಾಯ ಪ್ರಾಧಿಕಾರಿ ಆದಂಥವ್ರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂಥೇಳಿ ತಿಳಿಸುತ್ತೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಎ, ಬಿ ಮತ್ತು ಸಿ ಸರಿಯಾಗಿವೆ ಎಂದು ಇದು ಕರೆಕ್ಟ್ ಆಗುತ್ತೆ. 17ನೇ ಕ್ವಶನು ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಪಟ್ಟಿ 1 ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಪಟ್ಟಿ 2ರಲ್ಲಿ ಸಾಮಾಜಿಕ ಭದ್ರತೆಗಳ ಬಗ್ಗೆ ಕೊಟ್ಟಿದ್ದಾರೆ. ಒಂದೇ ನೋಡಿದರೆ ನೌಕರರ ಭವಿಷ್ಯ ನಿಧಿ EPF, ಬಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಸಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಡಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ. ಇವುಗಳ ಬಿ ಆಪ್ಷನ್ ನೋಡಿದರೆ ನೌಕರರ ಭವಿಷ್ಯ ನಿಧಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ನೌಕರರಿಗೆ ನಿವೃತ್ತಿಯ ಉಳಿತಾಯಗಳಿಗೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಹಾಗೆ ಎರಡನೇ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಆಪ್ಷನ್ ಎ ಒಂದನೇದು ಕರೆಕ್ಟ್ ಆಗುತ್ತೆ, ಜೀವ ವಿಮಾ ಸುರಕ್ಷೆಗೆ. ಹಾಗೆ ಆಪ್ಷನ್ ಸಿ ನೋಡಿದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅಪಘಾತದಿಂದ ಆಗುವ ಸಾವು ಮತ್ತು ಅಂಗವಿಕಲತೆಗೆ ವಿಮೆ ಮಾಡಿಸುವ ಬಗ್ಗೆ ಆಗಿದೆ. ನಾಲ್ಕನೇದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಇದು ಯಾವುದಕ್ಕೆ ಅಂದರೆ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯ ಸುರಕ್ಷತೆಗಳ ಬಗ್ಗೆ ತಿಳಿಸುತ್ತದೆ. ಆಪ್ಷನ್ ಯಾವ ಕರೆಕ್ಟ್ ಆಗುತ್ತೆ ಅಂದರೆ ಒಂದನೇದು ಕರೆಕ್ಟ್ ಆಗುತ್ತೆ ನೋಡಿ, A 4, B 1, C 2, D 3. ಆಪ್ಷನ್ 1 ಕರೆಕ್ಟ್ ಆಗುತ್ತೆ ಇದಕ್ಕೆ. 18ನೇ ಕ್ವಶನ್ನು KSCPCR ವಿಸ್ತರಿಸಿ ಬರೆಯಿರಿ ಅಂತೇಳಿ ಕೇಳಿದರೆ. ಆಪ್ಷನ್ 1 ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಆಪ್ಷನ್ 2 ಕರ್ನಾಟಕ ಸ್ಟೇಟ್ ಕಮಿಟಿ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಆಪ್ಷನ್ 3 ಕರ್ನಾಟಕ ಸ್ಟೇಟ್ ಸೆಂಟರ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಆಪ್ಷನ್ 4 ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇದು ಆಪ್ಷನ್ 4 ಕರೆಕ್ಟ್ ಆಗುತ್ತೆ. 19ನೇ ಕ್ವಶನ್ನು ಈ ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮವಾಗಿದೆ? ಆಪ್ಷನ್ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ. ಆಪ್ಷನ್ ಬಿ ಭಾರತೀಯ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ. ಆಪ್ಷನ್ ಸಿ ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸ್ಥಾಪನೆ. ಆಪ್ಷನ್ 4 ಭಾರತೀಯ ರಫ್ತು ಆಮದು ಬ್ಯಾಂಕ್ ಸ್ಥಾಪನೆ. ಇದು ಕಾಲಾನುಕ್ರಮವನ್ನು ಯಾವ ರೀತಿ ನೋಡ್ಕೋಬೇಕಾದ್ರೆ ಮೊದಲೇ ನಮಗೆ RBI 1935ರಲ್ಲಿ ಸ್ಥಾಪನೆ ಆಗುತ್ತೆ. ಭಾರತೀಯ ಇಂಪೀರಿಯಲ್ಸ್ ಬ್ಯಾಂಕ್ 1921ರಲ್ಲಿ ಸ್ಥಾಪನೆ ಆಗುತ್ತೆ. ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ 1948ರಲ್ಲಿ ಸ್ಥಾಪನೆ ಆಗುತ್ತೆ. ಭಾರತೀಯ ರಫ್ತು ಆಮದು ಬ್ಯಾಂಕ್ 1982ರಲ್ಲಿ ಸ್ಥಾಪನೆ ಆಗುತ್ತೆ. ಮೊದಲೇದು ಬಿ ಮತ್ತು ಎ, ಸಿ, ಡಿ ಈ ಕಾಲಾನುಕ್ರಮ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. 20ನೇ ಕ್ವಶನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಭಾರತದ ಸ್ಟಾರ್ಟಪ್ ಕ್ಷೇತ್ರದಲ್ಲಿ ಯಾವ ರೀತಿಯ ರಚನಾತ್ಮಕ ಪಲ್ಲಟ ಕಾಣಿಸುತ್ತಿದೆ ಅಂತೇಳಿ ಕೊಟ್ಟಿದ್ದಾನೆ. ಒಂದನೇ ಆಪ್ಷನ್ನು 2/3 ಹಂತದ ನಗರಗಳ ಇಳಿಕೆ. ಎರಡನೇದು ಕೇವಲ ಮೆಟ್ರೋ ನಗರಗಳಿಗೆ ಮಾತ್ರ ಕೇಂದ್ರೀಕೃತವಾಗಿರುವುದು. ಆಪ್ಷನ್ 3 ಪ್ರಾದೇಶಿಕ ಸ್ಟಾರ್ಟಪ್ ಕಾರ್ಯಕ್ಷೇತ್ರಗಳ ಬೆಳವಣಿಗೆ. 4 ಕೇವಲ ಜಾಗತಿಕ ಹೂಡಿಕೆದಾರರ ಪ್ರಾಬಲ್ಯ. ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ, ಪ್ರಾದೇಶಿಕ ಸ್ಟಾರ್ಟಪ್ ಕಾರ್ಯಕ್ಷೇತ್ರಗಳ ಬೆಳವಣಿಗೆ. 1ನೇ ಕ್ವಶನು ಪಟ್ಟಿ 1ರಲ್ಲಿ ವಿಜ್ಞಾನಿಗಳು ಮತ್ತು ಪಟ್ಟಿ 2ರಲ್ಲಿನ ಅವರ ಕೊಡುಗೆಗಳನ್ನು ಹೊಂದಿಸಿ ಹಾಗೂ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಎ ಚಾರ್ಲ್ಸ್ ಬ್ಯಾಬೇಜ್, ಜಾನ್ ಮೆಕಾರ್ಥಿ, ಇಸ್ಮಾಯಿಲ್ ಅಲ್ ಜಜಾರಿ, ಕ್ಲೌಡ್ ಶಾನನ್ ಹಾಗೂ ಪಟ್ಟಿ 2ರಲ್ಲಿ ಕೃತಕ ಬುದ್ಧಿಮತ್ತೆಯ ಜನಕ
ಆಪ್ಷನ್ 2 ಡಿಜಿಟಲ್ ಯುಗದ ಜನಕ, ಆಪ್ಷನ್ 3 ಕಂಪ್ಯೂಟರ್ ಜನಕ, ಆಪ್ಷನ್ 4 ರೋಬೋಟಿಕ್ ಜನಕ. ಇದಕ್ಕೆ ಆಪ್ಷನ್ ನೋಡಿದರೆ ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್ ಪಿತಾಮಹ ಅಂತ ಕರೀತಾರೆ. ಹಾಗೆ ಜಾನ್ ಮೆಕಾರ್ಥಿಯನ್ನ ಕೃತಕ ಬುದ್ಧಿಮತ್ತೆಯ ಜನಕ ಅಂತ ಕರೀತಾರೆ. ಹಾಗೆ ಇಸ್ಮಾಯಿಲ್ ಅಲ್ ಜಜಾರಿಯನ್ನ ರೋಬೋಟಿಕ್ಸ್ನ ಪಿತಾಮಹ ಅಂತ ಕರೀತಾರೆ. ಹಾಗೂ ಕ್ಲೌಡ್ ಶಾನನ್ನ ಡಿಜಿಟಲ್ ಯುಗದ ಪಿತಾಮಹ ಅಂತ ಕರೀತಾರೆ. ಇದ್ರಲ್ಲಿ ನೋಡ್ಬೋದು ನೀವು ಕರೆಕ್ಟಾಗಿ ಒಂದೇ ಆಪ್ಷನ್ A3, B1, C4, D2 ಕರೆಕ್ಟ್ ಆಗುತ್ತೆ ಆಪ್ಷನ್. 22ನೇ ಕ್ವಶನು, ಸಾಂಪ್ರದಾಯಿಕವಾಗಿ ಕಲಂಕಾರಿಗೆ ಬಳಸುವ ಬಣ್ಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ 1 ಶುಭ್ರತೆಯನ್ನು ಖಾತ್ರಿಪಡಿಸಲು ಕೇವಲ ಸಿಂಥೆಟಿಕ್ ಅಕ್ರಿಲಿಕ್ ಬಣ್ಣವನ್ನು ಮಾತ್ರ ಬಳಸಲಾಗುತ್ತದೆ. ಆಪ್ಷನ್ 2 ಬಳಸುವ ಬಣ್ಣಗಳು ಕೇವಲ ಕಪ್ಪು ಮತ್ತು ಬಿಳುಪಿಗೆ ಮಾತ್ರ ಸೀಮಿತವಾಗಿದೆ. ಆಪ್ಷನ್ 3 ಪ್ರಾಥಮಿಕವಾಗಿ ಬಣ್ಣದ ವಸ್ತುವನ್ನು ಪ್ರಾಣಿಜನ್ಯ ಉತ್ಪನ್ನಗಳಿಂದ ಪಡೆಯಲಾಗುತ್ತದೆ. ಆಪ್ಷನ್ 4 ಸಸ್ಯಗಳು, ಹಣ್ಣುಗಳು ಮತ್ತು ಖನಿಜ ಮೂಲಗಳಿಂದ ಪಡೆಯಲಾದ ನೈಸರ್ಗಿಕ ಬಣ್ಣದ ವಸ್ತುಗಳನ್ನು ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 4ನೇದು ಸಸ್ಯಗಳು, ಹಣ್ಣುಗಳು ಮತ್ತು ಖನಿಜ ಮೂಲಗಳಿಂದ ಪಡೆಯಲಾದ ನೈಸರ್ಗಿಕ ಬಣ್ಣದ ವಸ್ತುಗಳನ್ನು ಬಳಸಲಾಗುತ್ತೆ ಸಾಂಪ್ರದಾಯಿಕ ಕಲಂಕಾರಿಗಳಿಗೆ. 23ನೇ ಕ್ವಶನ್ ನೀವು ನೋಡ್ಬೋದು. ಪಟ್ಟಿ 1ರಲ್ಲಿ ನೀಡಲಾಗಿರುವ ವ್ಯಂಗ್ಯ ಚಿತ್ರಕಾರರು ಹಾಗೂ ಪಟ್ಟಿ 2ರಲ್ಲಿ ಅವರು ಗುರುತಿಸಿಕೊಂಡಿರುವ ಪತ್ರಿಕೆಗಳ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿರುವಂಥ ಚಿತ್ರಕಾರರು ಅಬು ಅಬ್ರಹಾಂ, PC ಲಹಿರಿ, RK ಲಕ್ಷ್ಮಣ್, BV ರಾಮಮೂರ್ತಿ. ಪಟ್ಟಿ 2ರಲ್ಲಿ ದಿ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಅಮೃತ್ ಬಜಾರ್ ಪತ್ರಿಕೆ. ಅಬು ಅಬ್ರಹಾಂ ಇವರು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಸಂಬಂಧಿಸಿದ್ದಾರೆ. PC ಲಹಿರಿ ಇವರು ಅಮೃತ್ ಬಜಾರ್ ಪತ್ರಿಕೆಗೆ, ಹಾಗೂ RK ಲಕ್ಷ್ಮಣ್ ಇವರು ಇಂಡಿಯನ್ ಎಕ್ಸ್ಪ್ರೆಸ್ಗೆ, ಹಾಗೂ BV ರಾಮಮೂರ್ತಿ ಅವರು ಡೆಕ್ಕನ್ ಹೆರಾಲ್ಡ್ಗೆ ಸಂಬಂಧಿಸಿದಂಥ ವ್ಯಕ್ತಿಗಳಾಗಿದ್ದಾರೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆಲ್ಲದಕ್ಕೂ. 24ನೇ ಕ್ವಶನು, ಭಾರತದಲ್ಲಿ ರಾಮ್ಸರ್ ತಾಣಗಳ ಕುರಿತಾಗಿ ಕೆಳಗಿನ ಕಂಡ ಯಾವ ಹೇಳಿಕೆ ಸರಿಯಾಗಿದೆ ಎಂದು ಕೊಟ್ಟಿದ್ದಾರೆ. 1ನೇದು ಚಿಲ್ಕಾ ಸರೋವರ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಹಾಗೂ ರಾಮ್ಸರ್ ತಾಣವಾಗಿದೆ. 2ನೇದು ದಾಲ್ ಸರೋವರ ರಾಮ್ಸರ್ ತಾಣವೆಂದು ನಿರ್ದಿಷ್ಟಪಡಿಸಲಾಗಿರುವ ಏಕೈಕ ಜೋಗು ಮರುಭೂಮಿಯಾಗಿದೆ. 3 ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವು ಸಿಹಿ ನೀರಿನ ನದಿಯಂಚಿನ ಜೈವಿಕ ವ್ಯವಸ್ಥೆಯಾಗಿದ್ದು ಇದು ರಾಮ್ಸಾರ್ ತಾಣವಲ್ಲ. 4ನೇದು ಥಾರ್ ಮರುಭೂಮಿ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ 1ನೇದು ಚಿಲ್ಕಾ ಸರೋವರ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ, ರಾಮ್ಸಾರ್ ತಾಣವಾಗಿದೆ. ನೋಡ್ಬೋದು ನಾವು ಭಾರತದ ಮೊದಲ ರಾಮ್ಸಾರ್ ತಾಣವಾಗಿ ಚಿಲ್ಕಾ ಸರೋವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೆ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಭಾರತದ ಅತಿದೊಡ್ಡ ರಾಮ್ಸಾರ್ ತಾಣ ಅಂತಂದರೆ ಸುಂದರ್ಬನ್ಸು, ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥದ್ದು. ಭಾರತದಲ್ಲಿ ಒಟ್ಟು 100 ರಾಮ್ಸಾರ್ ತಾಣಗಳಿದ್ದು ಅತಿ ಹೆಚ್ಚು ರಾಮ್ಸಾರ್ ತಾಣಗಳು ತಮಿಳುನಾಡಲ್ಲಿವೆ. ಹಾಗೂ ಇತ್ತೀಚೆಗೆ ಸೇರ್ಪಡೆಯಾದಂಥ ರಾಮ್ಸಾರ್ ತಾಣ ಉತ್ತರ ಪ್ರದೇಶದ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ, ಹಾಗೂ ಕರ್ನಾಟಕದಲ್ಲಿ ಟೋಟಲ್ 4 ಇದ್ದಾವೆ. ಭಾರತದ ಅತಿದೊಡ್ಡ ರಾಮ್ಸಾರ್ ತಾಣ ಸುಂದರ್ಬನ್ಸ್, ಹಾಗೂ ಅತಿ ಚಿಕ್ಕ ರಾಮ್ಸಾರ್ ತಾಣ ಹಿಮಾಚಲ್ ಪ್ರದೇಶದ ರೇಣುಕಾ ಸಾಗರ. ಹಾಗೆ ಸರೋವರಗಳ ನಾಡಂತ ಯಾವನ್ನು ಕರೀತಾರೆ ಅಂತಂದರೆ ಫಿನ್ಲ್ಯಾಂಡ್. ಭಾರತದ ಅತಿದೊಡ್ಡ ಸಿಹಿ ನೀರಿನ ಸರೋವರ ಉಲ್ಲಾರ್ ಸರೋವರ, ಹಾಗೂ ಪ್ರಪಂಚದ ಅತಿದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ. ಹಾಗೆ ಪ್ರಪಂಚದ ಏಕೈಕ ತೇಲಾಡುವ ಸರೋವರ ಅಂತ ನೋಡಿದ್ರೆ ಲೋಕ್ಟಾಕ್ ಸರೋವರ. ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸರೋವರ ಅಂತಂದರೆ ಸಾಂಬಾರ್ ಸರೋವರ ನಮ್ಮ ಭಾರತದಲ್ಲಿ. 25ನೇ ಕ್ವಶನು, ವ್ಯೂಹಾತ್ಮಕ ವೇದಿಕೆಯಾಗಿರುವ ಕ್ವಾಡ್ ಕೆಳಗಂಡ ಯಾವ ದೇಶಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಭಾರತ, ಚೀನಾ, ಜಪಾನ್, ಆಸ್ಟ್ರೇಲಿಯಾ, ಹಾಗೂ ಆಪ್ಷನ್ 2 ಭಾರತ, ಆಸ್ಟ್ರೇಲಿಯಾ, ಜಪಾನ್, USA. ಆಪ್ಷನ್ 3 ಭಾರತ, ರಷ್ಯಾ, USA, ಜಪಾನ್. ಆಪ್ಷನ್ 4 USA, UK, ಫ್ರಾನ್ಸ್, ಜರ್ಮನಿ. ಸರಿಯಾದ ಉತ್ತರ 2 ನೋಡಿ, ಭಾರತ, ಆಸ್ಟ್ರೇಲಿಯಾ, ಜಪಾನ್, USA. ಕ್ವಾಡ್ ಅಂದರೆ ಕ್ವಾಡ್ರಿಯಲ್ ಲಿಟರಲ್ ಸೆಕ್ಯೂರಿಟಿ ಡ್ರಿಲ್ ಅಂತೇಳಿ. ಇದು ಯಾವಾಗ ಸ್ಥಾಪನೆ ಆಗಿತ್ತು ಅಂದರೆ ಮೊದಲನೇದಾಗಿ 2007ರಲ್ಲಿ ಇದರ ಜಪಾನ್ನ ಶಿಂಜೋ ಅಬೆ ಅವರು 2007ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಮತ್ತು 2017ರಲ್ಲಿ ನರೇಂದ್ರ ಮೋದಿಯವರು ಇದನ್ನು ಮರುಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಸಮಾವೇಶ 2021ರಲ್ಲಿ ನಡೀತದೆ. ಪ್ರಸ್ತುತ 2025ರ ಸಮಾವೇಶ ಎಲ್ಲಿ ನಡೆದಿಲ್ಲ. 2026ನೇದು ನಮ್ಮ ಭಾರತದಲ್ಲಿ ನಡೆಯೋದಿದೆ.